ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 6. ಇವನ ಎಡಗಡೆಯಲ್ಲಿ ನಿಲ್ಲುತ್ತಿದ್ದ ಇವನ ಸಹೋದರನೂ ಮೆರಾರಿಯನೂ ಆದ ಏತಾನನು ಮೂರನೆಯವನು. ಇವನು ಕೀಶಿಯ ಮಗನು, ಇವನು ಅಬ್ದಿಯ ಮಗನು, ಇವನು ಮಲ್ಲೂಕನ ಮಗನು, ಇವನು ಹಷಬ್ಯನ ಮಗನು, ಇವನು ಅಮಚ್ಯನ ಮಗನು, ಇವನು ಹಿಲ್ಕಿಯನ ಮಗನು, ಇವನು ಅಮ್ಚಿಯ ಮಗನು, ಇವನು ಬಾನಿಯ ಮಗನು, ಇವನು ಶೆಮೆರನ ಮಗನು, ಇವನು ಮಹ್ಲಿಯ ಮಗನು, ಇವನು ಮೂಷಿಯ ಮಗನು, ಇವನು ಮೆರಾರಿಯ ಮಗನು, ಇವನು ಲೇವಿಯ ಮಗನು. ಅವರ ಸಹೋದರರಾದ ಇತರ ಲೇವಿಯರು ದೇವಾಲಯವಾಗಿರುವ ಮಂದಿರದ ಸೇವೆಗಾಗಿ ನೇಮಿಸಲ್ಪಟ್ಟರು. ದೇವರ ಸೇವಕನಾದ ಮೋಶೆಯ ಎಲ್ಲ ಆಜ್ಞೆಗಳಿಗನುಸಾರವಾಗಿ ಆರೋನನೂ ಅವನ ಮಕ್ಕಳು ಇಸ್ರಾಯೇಲ್ಯರಿಗೋಸ್ಕರ ಯಜ್ಞವೇದಿ, ಧೂಪವೇದಿ ಇವುಗಳ ಮೇಲೆ ಹೋಮ ಮಾಡುತ್ತಾ, ಧೂಪ ಹಾಕುತ್ತಾ, ಮಹಾಪರಿಶುದ್ಧ ಸ್ಥಳದ ಎಲ್ಲ ಸೇವೆಯನ್ನು ಮಾಡುತ್ತಾ, ದೋಷ ಪರಿಹಾರ ಮಾಡುತ್ತಾ ಇದ್ದರು. ಆರೋನನ ಸಂತಾನದವರು: ಆರೋನನ ಮಗನು ಎಲ್ಲಾಜಾರ್, ಇವನ ಮಗನು ಫೀನೆಹಾಸ್, ಇವನ ಮಗನು ಅಬಿಷೂವ, ಇವನ ಮಗನು ಬುಕ್ಕಿ, ಇವನ ಮಗನು ಉಜ್ಜಿ, ಇವನ ಮಗನು ಜೆರಹ್ಯಾಹ, ಇವನ ಮಗನು ಮೆರಾಯೋತ್, ಇವನ ಮಗನು ಅಮರ್ಯ, ಇವನ ಮಗನು ಅಹೀಟೂಬ್, ಇವನ ಮಗನು ಚಾದೋಕ್, ಇವನ ಮಗನು ಅಹಿಮಾಚ್. ಅವರು ವಾಸಿಸತಕ್ಕ ಪ್ರಾಂತ ನಗರಗಳು: ಆರೋನನ ಸಂತಾನದವರಾದ ಕೆಹಾತನ ಗೋತ್ರದವರಿಗೆ ಚೀಟು ಮೊದಲು ಬಿದ್ದದರಿಂದ ಇಸ್ರಾಯೇಲ್ಯರು ಅವರಿಗೆ ಯೆಹೂದ ಸೀಮೆಯ ಹೆಬ್ರೋನನ್ನೂ ಅದರ ಸುತ್ತಲಿನ ಗೋಮಾಳಗಳನ್ನು ಕೊಟ್ಟರು. ಆದರೆ ಅದರ ಹೊಲಗಳನ್ನೂ ಅದಕ್ಕೆ ಸೇರಿದ ಗ್ರಾಮಗಳನ್ನು ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಕೊಟ್ಟರು. ಆರೋನನ ವಂಶದವರಿಗೆ ಹೆಬ್ರೋನೆಂಬ ಆಶ್ರಯ ನಗರವನ್ನು, ಲಿಬ್ನ, ಯತ್ತೀರ್, ಎಷ್ಟೆಮೋವ, ಹೀಲೇನ್, ದೆಬೀರ್, ಆಶಾನ್, ಬೇತ್ಷೆಮೆಷ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳನ್ನು, ಬೆನ್ಯಾಮಿನ್ ಕುಲದಿಂದ ಗೆಬ, ಆಲೆಮೆತ್, ಅನಾತೋತ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳನ್ನು ಕೊಟ್ಟರು. ಅವರ ಕುಟುಂಬಗಳಿಗೆ ದೊರಕಿದ ಪಟ್ಟಣಗಳು 13. ಕೆಹಾತ್ಯರ ಉಳಿದ ಕುಟುಂಬಗಳಿಗೆ ಅರ್ಧಮನಸ್ಸೆ ಕುಲದ ಸ್ವಾಸ್ಥ್ಯದಿಂದ 10 ಪಟ್ಟಣಗಳು ದೊರಕಿದವು. ಗೇರ್ಷೋಮ್ಯರ ಕುಟುಂಬಗಳಿಗೆ ಇಸ್ಸಾಕಾರ್, ಅಶೇರ್, ನಫ್ತಾಲಿ, ಬಾಷಾನಿನಲ್ಲಿರುವ ಅರ್ಧಮನಸ್ಸೆ ಈ ಕುಲಗಳ ಸ್ವಾಸ್ಥ್ಯದಿಂದ 13 ಪಟ್ಟಣಗಳು ದೊರಕಿದವು. ಮೆರಾರಿ ಕುಟುಂಬಗಳಿಗೆ ರೂಬೇನ್, ಗಾದ್, ಜೆಬುಲೂನ್ ಕುಲಗಳ ಸ್ವಾಸ್ಥ್ಯದಿಂದ 12 ಪಟ್ಟಣಗಳು ಚೀಟಿನಿಂದ ದೊರಕಿದವು. ಇಸ್ರಾಯೇಲ್ಯರು ಲೇವಿಯರಿಗೆ ಆ ಪಟ್ಟಣಗಳನ್ನಲ್ಲದೆ ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಟ್ಟರು. ಅವರು ಚೀಟು ಹಾಕಿ ಯೆಹೂದ, ಸಿಮೆಯೋನ್, ಬೆನ್ಯಾಮಿನ್ ಕುಲಗಳಿಂದ ಮೇಲೆ ಹೆಸರು ಹೇಳಿದ ಪಟ್ಟಣಗಳನ್ನು ಕೊಟ್ಟರು. ಕೆಹಾತ್ಯರ ಕುಟುಂಬಗಳಿಗೆ ಎಫ್ರಾಯಿಮ್ಯರ ಸ್ವಾಸ್ಥ್ಯದಿಂದ ಎಫ್ರಾಯಿಮ್ ಬೆಟ್ಟದಲ್ಲಿರುವ ಶೆಕೆಮೆಂಬ ಆಶ್ರಯ ನಗರ, ಗೆಜೆರ್, ಯೊಕ್ಮೆಯಾಮ್, ಬೇತ್ ಹೋರೋನ್, ಅಯ್ಯಾಲೋನ್, ಗತ್ರಿಮ್ಮೋನ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ಚೀಟಿನಿಂದ ದೊರಕಿದವು. ಮನಸ್ಸೆ ಕುಲದ ಅರ್ಧ ಜನರ ಸ್ವಾಸ್ಥ್ಯದ ಆನೇರ್, ಬಿಳ್ಳಾಮ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ಕೆಹಾತ್ಯರ ಉಳಿದ ಕುಟುಂಬಗಳ ಪಾಲಿಗೆ ಬಂದವು. ಗೇರ್ಷೋಮ್ಯರಿಗೆ ಮನಸ್ಸೆ ಕುಲದ ಅರ್ಧ ಜನರ ಸ್ವಾಸ್ಥ್ಯದಿಂದ ಬಾಷಾನಿನ ಗೋಲಾನ್, ಅಷ್ಟಾರೋಟ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ಇಸ್ಸಾಕಾರ್ಯರ ಸ್ವಾಸ್ಥ್ಯದಿಂದ ಕೆದೆಶ್, ದಾಬೆರತ್, ರಾಮೋತ್, ಆನೇಮ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ಆಶೇರ್ ಕುಲದ ಸ್ವಾಸ್ಥ್ಯದಿಂದ ಮಾಷಾಲ್, ಅಬ್ದೋನ್, ಹುಕೋಕ್, ರೆಹೋಬ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ನಫ್ತಾಲಿ ಕುಲದ ಸ್ವಾಸ್ಥ್ಯದಿಂದ ಗಲಿಲಾಯದ ಕೆದೆಶ್, ಹಮ್ಮೋನ್, ಕಿರ್ಯಾತಯಿಮ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ದೊರಕಿದವು. ಮಿಕ್ಕ ಲೇವಿಯರಾದ ಮೆರಾರಿಯರಿಗೆ ಜೆಬುಲೂನ್ ಕುಲದ ಸ್ವಾಸ್ಥ್ಯದಿಂದ ರಿಮ್ಮೋನೋ, ತಾಬೋರ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ಯೆರಿಕೋವಿನ ಬಳಿಯಲ್ಲಿ ಹರಿಯುವ ಯೋರ್ದಾನ್ ನದಿಯ ಪೂರ್ವ ದಿಕ್ಕಿನಲ್ಲಿರುವ ಅರಣ್ಯದ ಬೆಚೆರ್, ಯಹಚ, ಕೆದೇಮೋತ್, ಮೇಫಾತ್ ಎಂಬ ರೂಬೇನ್ ಕುಲದ ಗೋಮಾಳ ಸಹಿತವಾದ ಪಟ್ಟಣಗಳು, ಗಾದ್ ಕುಲದ ಸ್ವಾಸ್ಥ್ಯದಿಂದ ಗಿಲ್ಯಾದಿನ ರಾಮೋತ್, ಮಹನಯಿಮ್, ಹೆಷ್ಬೋನ್, ಯಗ್ಜೇರ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ದೊರಕಿದವು. ದೇವರು
ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 6, 6ನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 1ರಿಂದ 43 ಮೊದಲನೇ ಭಾಗ, 2ನೇ ಭಾಗ ಇಂದು ನಾವು ಅಧ್ಯಯನ ಮಾಡಿಕೊಳ್ತೇವೆ. ಅದೇನೆಂದರೆ 44ರಿಂದ 81 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಮೊದಲನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ ಏನಿತ್ತು, ಮೊದಲನೇ ಭಾಗ ಅಂತ ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅಂದರೆ ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು, ಅದರಲ್ಲಿ ನಮಗೇನು ಪ್ರಯೋಜನ ಇದೆ ಎಂಬುದನ್ನು ತೋರಿಸುವುದಕ್ಕಾಗಿ, ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ಒಂದು ವಾಕ್ಯ ಕೀರ್ತನೆಗಳಿಂದ ನಾನು ಓದ ಬಯಸ್ತೇನೆ. ಕೀರ್ತನೆ 107ನೇ ಅಧ್ಯಾಯದ 20ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಅದನ್ನು ಓದಿಬಿಟ್ಟು ನಾವು ವಾಕ್ಯ ಅಧ್ಯಯನ ಮಾಡೋದರಲ್ಲಿ ಇರುವಂಥ ಪ್ರಯೋಜನ, ಲಾಭ ನಾವು ನೋಡಿಕೊಳ್ಳೋಣ. Psalm 107 verse 20, 20ನೇ ವಚನದಲ್ಲಿ, ಆತನು ಅಂದರೆ ದೇವರು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಇನ್ನೊಂದು ಮಾತು ಇದೆ, ಸಮಾಧಿಗೆ ಸೇರದಂತೆ ಮಾಡಿದನು ಕೂಡ ಇದೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಇರುವಂಥ ಪ್ರಭಾವ, ದೇವರ ವಾಕ್ಯದಲ್ಲಿರುವಂಥ ಶಕ್ತಿ, ದೇವರ ವಾಕ್ಯ ಮಾಡುವಂಥ ಕಾರ್ಯ, ಸಾಮರ್ಥ್ಯ ಏನೆಂದರೆ ವಾಕ್ಯ ಗುಣಪಡಿಸ್ತದೆ. ಆತ್ಮಿಕವಾಗಿ ಗುಣಪಡಿಸ್ತದೆ, ಶಾರೀರಿಕವಾಗಿ ಗುಣಪಡಿಸ್ತದೆ, ಮಾನಸಿಕವಾಗಿ ಗುಣಪಡಿಸ್ತದೆ, ಉದ್ವೇಗ ಕ್ಷೇತ್ರದಲ್ಲಿ ಗುಣಪಡಿಸ್ತದೆ. ಬಲಗಡೆಯಲ್ಲಿ ಯಾರು ನಿಂತುಕೊಳ್ಳಬೇಕು, ಮೊದಲನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯದ 44ನೇ ವಚನ, ಎಡಗಡೆಯಲ್ಲಿ ಯಾರು ನಿಂತ್ಕೊಂಡಿರಬೇಕು. ನೋಡ್ರಿ, ಎಷ್ಟು ಕ್ಲಿಯರ್ ಕಟ್ ಆಗಿ, ಎಷ್ಟು ಸ್ಪಷ್ಟವಾಗಿ, ಅಸ್ಪಷ್ಟ ಅನ್ನುವಂಥದ್ದೇ ಇರಲಿಲ್ಲ. ಅಲ್ಲಿ ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ಆರಾಧನೆ ಇತ್ತು. ಮತ್ತು ಇಂತಿಂಥವರು ಯಾರ 38ನೇ ವಚನ, ಇವನು ಲೇವಿಯ ಮಗನು. 47ನೇ ವಚನ, ಇವನು ಲೇವಿಯ ಮಗನು. ಪ್ರತಿಯೊಬ್ಬೊಬ್ಬರು ಆ ಗೋತ್ರಕ್ಕೆ ಅನುಸಾರವಾಗಿ ಯಾರ ಮಕ್ಕಳು ಯಾರ್ಯಾರು ಇರಬೇಕು, ಕ್ರಮಬದ್ಧವಾದಂಥ ರೀತಿಯಲ್ಲಿ ಸಾಲಾಗಿ ಇರುವಂಥ ಒಂದು ಶಿಸ್ತು ಆರಾಧನೆಯಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. 48ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಮಹಾಯಾಜಕನಾದ ಆರೋನನ ಸಂತಾನದವ್ರ ಬಗ್ಗೆ ಮತ್ತೊಂದು ಸಾರಿ ಸ್ವಲ್ಪ ಫೋಕಸ್. ಆರೋನ ಬಗ್ಗೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ 6ನೇ ಅಧ್ಯಾಯದಲ್ಲಿ ಹೇಳಲಾಗಿತ್ತು. ಮತ್ತು ಲೇವಿಯರು ಯಾವ ರೀತಿಯಾಗಿ ಬಂದರು, ಆರೋನನಿಂದ ಹಿಡಿದು ಮೊದಲನೇ ಮಹಾಯಾಜಕನಿಂದ 22ನೇ 23ನೇ ಮಹಾಯಾಜಕನವರೆಗೆ ಇರುವಂಥ ಒಂದು ಕ್ರಮಪಟ್ಟಿಯನ್ನು ನಾವು ನೋಡಿದ್ದೇವೆ. ಅದಾದ ನಂತರ ಮತ್ತೊಂದು ಆವೃತ್ತಿ ಆರೋನ ಬಗ್ಗೆ ಇನ್ನೂ ಸ್ವಲ್ಪ ಏನೋ ಹೇಳಬೇಕಾಗಿತ್ತು ಪವಿತ್ರಾತ್ಮನಿಗೆ, ಅದನ್ನೀಗ ಹೇಳ್ತಾನೆ. ಅಲ್ಲಿ ಒಂದು ಲಿಸ್ಟ್ ಇದೆ, ಆದರೆ ಇಲ್ಲಿ ಏನು ಮಾಡಿದರು, ಯಾರೇನು ಮಾಡಿದ್ರಂತಿದೆ, ಆದರೆ ಏನು ಮಾಡಿದ್ರ ಅವರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಅವರ ಸಹೋದರರಾದ ಇತರ ಲೇವಿಯರು ದೇವಾಲಯಕ್ಕಾಗಿರುವ ಮಂದಿರದ ಸೇವೆಗಾಗಿ ನೇಮಿಸಲ್ಪಟ್ಟರು. ಇದು ನಮಗೆ ಗೊತ್ತು. 49ನೇ ವಚನ, ಫಸ್ಟ್ ಕ್ರಾನಿಕಲ್ಸ್ 6:49, ಅಲ್ಲಿ ಏನಂತ ಬರೆದಿದೆ, 6:49, ದೇವರ ಸೇವಕನಾದ ಮೋಶೆ. ನನಗಿಷ್ಟ ಆಯಿತು. ಯಾಕಂದರೆ ಒಬ್ಬ ಮನುಷ್ಯರು ದೇವರ ಸೇವಕನಂತ ಹೇಳೋದಕ್ಕೂ ದೇವ್ರ ಸೇವಕನಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನಾವು ಯಾರನ್ನ ಬೇಕಾದರೂ ದೇವ್ರ ಸೇವಕರಂತ ಹೇಳ್ಬಿಡ್ಬೋದು. ಆದರೆ ದೇವ್ರ ಸೇವಕರಂತ ಹೇಳುವಾಗ, ಪವಿತ್ರಾತ್ಮನ ದೇವ್ರ ಸೇವಕರಂತ ಹೇಳುವಾಗ ಭಾಳ ಸ್ಪೆಷಲ್, ಅದು ಭಾಳ ದೊಡ್ಡ
PhD ಅಂತ ಹೇಳ್ಬೋದು, ಅಥವಾ ದೊಡ್ಡ ಸರ್ಟಿಫಿಕೇಟ್ ಎಂಬುದಾಗಿ ಹೇಳ್ಬೋದು. ಅದೇನೆಂದರೆ ಗೋಲ್ಡ್ ಮೆಡಲ್ ಎಂಬುದಾಗಿ, ಚಿನ್ನದ ಪದಕ ಅಂತ ಕೂಡ ಹೇಳ್ಬೋದು. ಪವಿತ್ರ ಆತ್ಮನು ಮೋಶೆಗೆ ಏನಂತ ಕರೀತಾನೆ? ದೇವರ ಸೇವಕನಾದ ಮೋಶೆ ಎಲ್ಲ ಆಜ್ಞೆಗಳಿಗನುಸಾರವಾಗಿ ಆರೋನನು ಅವನ ಮಕ್ಕಳು ಇಸ್ರಾಯೇಲರಿಗೋಸ್ಕರವಾಗಿ ಸೇವೆ ಮಾಡಿದರು. ಏನು ಸೇವೆ ಮಾಡಿದರು ಎಂಬುದಾಗಿ ತಿಳ್ಕೊಳ್ಬೇಕಾ? ಮೊದಲನೇದು ಯಜ್ಞವೇದಿಯ ಸೇವೆ, 49ನೇ ವಚನ. ಎರಡನೇದು ಧೂಪವೇದಿಯ ಸೇವೆ. ಇವುಗಳ ಮೇಲೆ ಏನು ಮಾಡಬೇಕು? ಹೋಮ ಮಾಡುವ ಸೇವೆ. ಯಜ್ಞವೇದಿಯ ಮೇಲೆ ಹೋಮ, ಧೂಪವೇದಿಯ ಮೇಲೆ ಹೋಮ. ಧೂಪ ಹಾಕುತ್ತಾ ಅವ್ರೇನು ಮಾಡಬೇಕು? ಹೋಮ ಮಾಡುತ್ತಾ, ಧೂಪ ಹಾಕುತ್ತಾ, ಮಹಾಪರಿಶುದ್ಧ ಸ್ಥಳದ ಎಲ್ಲ, ಇನ್ನೊಂದು ಸಾರಿ ಹೇಳ್ತೀನಿ, ಮಹಾಪರಿಶುದ್ಧ ಸ್ಥಳದ ಎಲ್ಲ ಸೇವೆಯನ್ನು ಮಾಡುತ್ತಾ, ಇದು ಇನ್ನೂ ಒಂದು ಭಾಳ ಚೆನ್ನಾಗಿದೆ, ದೋಷ ಪರಿಹಾರ ಮಾಡುತ್ತಾ ಇದ್ದರು. ಈ ದೋಷ ಪರಿಹಾರ ಅಂತ ಹೇಳ್ಬಿಟ್ಟು ನೋಡುವಾಗ ಹಳೆ ಒಡಂಬಡಿಕೆ ಒಂದು ಶಾಕಿಂಗ್ ನ್ಯೂಸ್, ಸ್ತಬ್ಧವಾದಂಥ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ತಿಳಿದು ಮಾಡುವ ಪಾಪಕ್ಕೆ ಪರಿಹಾರ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ತಿಳಿದು ಮಾಡುವ ಪಾಪಗಳಿಗೆ ಪರಿಹಾರ ಅಥವಾ ಯಜ್ಞವಿರಲಿಲ್ಲ. ಪರಿಹಾರ ಅನ್ನೋಕ್ಕಿಂತಲೂ ಯಾವ ಯಜ್ಞಗಳು ಯಾಜಕಾಂಡ 5ನೇ ಅಧ್ಯಾಯದಲ್ಲಿ ಇದೆಯಲ್ವ, ಅದು ತಿಳಿಯದೆ ಮಾಡುವ ಪಾಪಗಳಿಗೆ ಯಜ್ಞವಿತ್ತು. ತಿಳಿದು ಮಾಡುವ ಪಾಪಗಳಿಗೆ ಯಜ್ಞವಿರಲಿಲ್ಲ. ಆದರೆ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋದಾಗ ತಿಳಿದು ಮಾಡುವ ಪಾಪಕ್ಕಾಗಿ ಕೂಡ ಪರಿಹಾರ ಯಜ್ಞವು ಇತ್ತು. ಆದರೆ ವರ್ಷಕ್ಕೆ ಒಂದು ಸಾರಿ ಅದು. ಆದರೆ ಬೇರೆ ಟೈಮ್ನಲ್ಲಿ ತಿಳಿಯದೆ ಮಾಡುವಂಥ ಪಾಪಗಳಿಗಾಗಿ 5ನೇ ಅಧ್ಯಾಯ ಯಾಜಕಾಂಡದಲ್ಲಿ ಅರ್ಪಿಸಬಹುದು, 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಕೂಡ ಅರ್ಪಿಸಲಿಕ್ಕೆ ಇಂತಿಂಥ ದೋಷ ಪರಿಹಾರಕ ಸಮಾಧಾನ ಯಜ್ಞವನ್ನು ಅರ್ಪಿಸಬೇಕಂತ ದೇವರು ಹೇಳಿದ್ದಾನೆ. ಅದಕ್ಕೆ ದಾವೀದನು ಒಂದು ಸಾರಿ ಪಾಪ ಮಾಡಿದ್ಬಿಟ್ಟ ಮೇಲೆ ತಿಳಿದು ಮಾಡ್ದ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಅವನ ಮಾತಿನಲ್ಲಿ ಅದು ಸ್ಪಷ್ಟವಾಗ್ತದೆ. ಕೀರ್ತನೆ 51ರಲ್ಲಿ ಭಾಳ ಸ್ಪಷ್ಟವಾಗಿದೆ, ನಿನಗೆ ನಾನು ಬಲಿಯನ್ನು ಅರ್ಪಿಸ್ತಿದ್ದೆ. ಯಾಕಂದರೆ ರಾಜನು ಅವನಿಗೆ ಇಷ್ಟ ಬಂದಷ್ಟು ಯಜ್ಞಗಳನ್ನು ಸಮರ್ಪಿಸ್ಬೋದು, ಬಲಿ ಅರ್ಪಿಸಬಹುದು. ಆದರೆ ಅವನು ತಿಳಿದು ಮಾಡಿದ್ದರಿಂದ ಅದು ಮಾಡಲಿಕ್ಕಾಗಲಿಲ್ಲ. ಆದ ಕಾರಣ ತಿಳಿದು ಮಾಡಿದ ಪಾಪಕ್ಕಾಗಿ ಅವನೇನು ಮಾಡ್ತಾನೆ? ಕರುಣಾನಿಧಿಯೇ ನನ್ನನ್ನು ಕರುಣಿಸು. ತಿಳಿದು ಮಾಡಿದೆ, ಆದ ಕಾರಣ ಬಲಿ ಇಲ್ಲ. ಈಗ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಧರ್ಮಶಾಸ್ತ್ರದಲ್ಲಿ ತಿಳಿದು ಮಾಡಿದ ಪಾಪಕ್ಕಾಗಿ ಅರ್ಪಿಸಲಿಕ್ಕೆ ನನಗೆ ಆಗೋದಾದರೆ ಮಾಡಿಬಿಡ್ತಿದ್ದೆ, ಆದರೆ ಇಲ್ಲವಲ್ಲ ಎಂಬುದಾಗಿ ಹೇಳಿಬಿಟ್ಟು ಆತನು ದೇವರಿಗೆ ಇಷ್ಟವಾದದ್ದು ಕುಗ್ಗಿದ ಮನಸ್ಸು, ಜಜ್ಜಿದ ಮನಸ್ಸು, ಇದೇ ಮುರಿಯಲ್ಪಟ್ಟಂಥ ಬ್ರೋಕನ್ನೆಸ್, ಅದೇ ದೇವರಿಗಿಷ್ಟ. ಪಶ್ಚಾತ್ತಾಪನೇ ಆತನಿಗಿಷ್ಟ ಯಜ್ಞ. ಆದ ಕಾರಣ ಆ ಹಳೆ ಒಡಂಬಡಿಕೆಯಲ್ಲಿ ತಿಳಿದು ಮಾಡುವ ಪಾಪಕ್ಕೆ ದೇವರು ಕರುಣೆಯನ್ನು ಅವನು ಯಾಚಿಸಬೇಕೇ ವಿನಃ ವರ್ಷಕ್ಕೊಂದ್ಸಾರಿ ಆ ಮಹಾ ಯಾಜಕನು ಅರ್ಪಿಸುವಂಥ ಆ ಒಂದು ಅರ್ಪಣೆ ಸಮರ್ಪಣೆಯಲ್ಲಿನೇ ಅವನ ನಿರೀಕ್ಷೆ ಇತ್ತು. ಆದರೆ ಹೊಸ ಒಡಂಬಡಿಕೆ ಬಂದಾಗ ಅದನ್ನು ನಾವು ನೋಡೋಣ. ಆ ಮಹಾಪರಿಶುದ್ಧ ಸ್ಥಳದ ಎಲ್ಲ ಸೇವೆಯನ್ನು ಮಾಡುತ್ತಾ ದೋಷ ಪರಿಹಾರ ಮಾಡ್ತಾ ಇದ್ದರು. ಆರೋನ್ನ ಸಂತಾನದವರು ಯಾರು? ಎಲಾಜಾರ್, ಫೀನೆಹಾಸ್ ಮತ್ತು ಯಾಕಂತ ಹೇಳಿದ್ರೆ ಇಬ್ಬರು ಮಕ್ಕಳು ಸತ್ತೋದ್ರು ಸೇವೆ ಮಾಡ್ತಾ ಇರುವಂಥ ವೇಳೆಯಲ್ಲಿ. ಆರೋನ್ನ ಮಕ್ಕಳಾದಂಥ ನಾದಾಬ್, ಅಬಿಹೂ ಎಂಬಂಥವರು ತೀರ್ಕೊಂಡ್ರು. ಆದ ಕಾರಣ ಅವನ ತರುವಾಯ ಎಲಾಜಾರ್, ಈತಮಾರ್ ಎಂಬಂಥವರು ಸೇವೆಯನ್ನು ಮಾಡ್ತಾಯಿದ್ದರು. ಅವರ ಲಿಸ್ಟು ಈ 50ರಿಂದ ಇರುವಂಥ ವಚನಗಳಲ್ಲಿ ಇದೆ. ಸೇವೆ ಮಾಡು, ಧೂಪ ಹಾಕಿ ಸೇವೆ ಮಾಡು, ಅಥವಾ ಹೋಮ ಸೇವೆ ಮಾಡು, ಮತ್ತು
ಪರಿಶುದ್ಧ ಮಹಾಪರಿಶುದ್ಧ ಸ್ಥಳದಲ್ಲಿ ಸೇವೆ ಮಾಡು ಅಂತ ಹೇಳಿದಾಗ ಅವರಿಗೆ ಒದಗುವಿಕೆ ಹೇಗೆ ಎಂಬ ಪ್ರಶ್ನೆ ಬರ್ಬೋದು. ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲಿದ್ದರು ಇವರು, ಪರಿಪೂರ್ಣ ಕಾಲ ಸೇವೆಯಲ್ಲಿದ್ದರು. ಹಾಗಾದರೆ ಅವರಿಗೆ ಸೇವೆಯಲ್ಲಿನೇ ಟೈಮ್ ಕಳೆದು ಬಿಟ್ಟರೆ ಅವರಿಗೆ ಹೇಗೆ ಒಂದು ಆಸ್ತಿ ಪಾಸ್ತಿ ಏನಾದರೂ ಪ್ರಾವಿಷನ್ ಅವರಿಗೆ ಬೇಕಲ್ಲ? ಹೌದು, ಅದಕ್ಕೆ ಮುಂದಿನ ವಚನದಿಂದ ಏನಂತಿದೆ, 48ನೇ ವಚನದಿಂದ 53ನೇ ವಚನದಲ್ಲಿ ಸೇವೆ ಸೇವೆ ಸೇವೆ, ಆದರೆ 54ನೇ ವಚನದಿಂದ ಲೇವಿಯರಿಗೆ ಸ್ವಾಸ್ಥ್ಯವಾಗಿ ಏನೇನು ಕೊಡಬೇಕಂತ ದೇವರು ಯೋಚನೆ ಮಾಡಿ, ನೀನು ಸೇವೆ ಮಾಡ್ತಾ ಇದ್ದರೆ ಮೊದಲು ನಿನ್ನ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಾ ಇದ್ದರೆ ನಿನಗೆ ಬೇಕಾದದ್ದೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ನಾವು ಬೇಡುವುದಕ್ಕೆ ಮುಂಚೆಯೇ ನಮ್ಮ ಅವಶ್ಯಕತೆಗಳನ್ನು ಬಲ್ಲವನಾಗಿರುವಂಥ ದೇವರು ಏನು ಹೇಳ್ತಾನೆ, ಈಗ ಸೇವಕರು ವಾಸಿಸ್ತಕ್ಕಂಥ ಪ್ರಾಂತಗಳು ಏನು, ಲೇವಿಯರಿಗೆ ಸ್ವಾಸ್ಥ್ಯವಾಗಿ ದೊರಕಿದ ಪಟ್ಟಣಗಳು, ಸೇವಕರಿಗೆ ಸಿಕ್ಕಿದ ಸೈಟ್ ಅಥವಾ ಅವರಿಗೆ ಬೇಕಾದಂಥ 30-40 ಅಥವಾ 40-60 ಜಾಗ ಜಮೀನು ದೇವರು ಕೊಟ್ಟನು ಎಂಬುದಾಗಿ ಅಲ್ಲಿ ಬರೆದಿಲ್ಲ. ಪಟ್ಟಣಗಳನ್ನೇ ದೇವರು ಕೊಟ್ಬಿಟ್ನು. ಎಂಥ ಪಟ್ಟಣಗಳನ್ನು ಕೊಟ್ಟನು ಎಂಬುದಾಗಿ ನೋಡುವಾಗ ಹೆಬ್ರೋನ್ ಎಂಬ ಆಶ್ರಯ ನಗರವನ್ನು, ಲಿಬ್ನಾ, ಯಥೀರ್, ಎಷ್ಟೆಮೋವ್, ಹೀಲೇನ್, ದೇಬೀರ್, ಇನ್ನೂ ಭಾಳ ಇದೆ, ಆಶಾನ್, ಬೇಚ್ವೇಮೇಶ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳನ್ನು, ವಾವ್, ಟವರ್ ಸೇರಿಬಿಟ್ಟು ದೇವರು ಪಟ್ಟಣಗಳನ್ನು ದೇವರು ಕೊಡ್ತಾನ್ರಿ. ಆಗಾಗ ಈ ಒಂದು ಅಧ್ಯಾಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯದ 2ನೇ ಭಾಗ ನಾವು ಅಧ್ಯಯನ ಮಾಡ್ತಿದ್ದೀವಿ. ಅದರಲ್ಲಿ ಬರುವಂಥ ಒಂದು ಪದ 60ನೇ ವಚನ ಕೊಟ್ಟರು, 63ನೇ ವಚನ ದೊರಕಿದವು, 64ನೇ ವಚನ ಕೊಟ್ಟರು, 70ನೇ ವಚನ ಅವರ ಪಾಲಿಗೆ ಬಂದವು, 76ನೇ ವಚನ ದೊರಕಿದವು, 81ನೇ ವಚನ ಕೊನೆ ಭಾಗ ದೊರಕಿದವು. ಹಾಗಾದರೆ ದೇವ್ರ ಸೇವೆಯನ್ನು ಮಾಡ್ತಾ ಇದ್ದಂಥ ಈ ಮಹಾಯಾಜಕನ ವಂಶದವರಿಗೆ, ಸಂತಾನದವರಿಗೆ ದೇವರು ಕೊಟ್ಟನು. ಹೇಗೆ ಕೊಟ್ಟನು ಅಂತ ಹೇಳುವಾಗ, ಬೇರೆ ಕುಲದವರಿಂದ, ಗೋತ್ರದವರಿಂದ, ಬೇರೆ ಕುಲ ಅಂದರೆ ಇಸ್ರಾಯೇಲ್ನ ಬೇರೆ ಕುಲದವರು, ಬೆನ್ಯಾಮೀನ್ ಕುಲದವರು ಕೊಟ್ಟರು. ಆಮೇಲೆ ಲೇವಿಯರಿಗೆ, ಇಸ್ರಾಯೇಲ್ರು ಲೇವಿಯರಿಗೆ ಆ ಪಟ್ಟಣಗಳನ್ನಲ್ಲದೆ ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಟ್ಟರು. ಬೆಸ್ಟ್ ಆಗಿರುವ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ದೇವರು ಒಂದು ರೀತಿಯಿಂದ ಅವರಿಗೆ ಟೆಸ್ಟ್ ಮಾಡ್ದ, ಪರೀಕ್ಷಿಸಿದ. ಮೋಶೆ ಮುಖಾಂತರವಾಗಿ ಕರ್ತನ ಸಂಗಡ ಇರುವಂಥವ್ರು ನನ್ನ ಕಡೆಗೆ ಬನ್ರಿ ಅಂತ ಹೇಳಿದ್ರೆ ಲೇವಿಯರು ಅವತ್ತು ಬಂದರು. ಅವ್ರಿಗೆ ಗೊತ್ತಿರಲಿಲ್ಲ ಅದೊಂದು ಟೆಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಇನ್ನೊಂದು ಟೆಸ್ಟ್ನು ದೇವರು ಮಾಡ್ದ, ನಿಮ್ಗೆ ಇವರಿಗೆಲ್ಲ ಏನು ಕೊಡಬಾರ್ದು, ಲೇವಿಯರಿಗೆ ಸ್ವಾಸ್ಥ್ಯ ಕೊಡಬಾರ್ದು, ನಾನೇ ಅವರಿಗೆ ಸ್ವಾಸ್ಥ್ಯ ಅಂತ ಹೇಳ್ದೆ. ಆಯಿತು ಅಂತ ಒಪ್ಕೊಂಡ್ರು. ಅದು ಒಪ್ಕೊಂಡು ನಮಗೆ ಏನು ಕೊಟ್ಟಿಲ್ಲಲ್ಲ ಅಂತ ಅವ್ರು ಅಂದ್ಕೊಳ್ಳಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆಲ್ಲ ಸೈಟ್ ಅಲ್ಲ, ನಗರಗಳನ್ನೇ, ಪಟ್ಟಣಗಳನ್ನೇ ದೇವರು ಅವರಿಗೆ ಕೊಟ್ಟನು. ಆದರೆ ಅದರ ಹೊಲಗಳನ್ನು, ಅದಕ್ಕೆ ಸೇರಿದ ಗ್ರಾಮಗಳನ್ನು ಯೆಫುನ್ಯನ ಮಗನಾದ ಕಾಲೇಬನಿಗೆ ಕೊಟ್ಟರು ಅಂತ ಹೇಳ್ಬಿಟ್ಟು 56ನೇ ವಚನದಲ್ಲಿ ಕೊಡಲಾಗಿದೆ. ಇರಲಿ, ಒಟ್ಟು ದೇವರ ಸೇವಕರಿಗೆ ದೇವರು ಒದಗಿಸಿದನ್ನು ಅವರು ಮಾಡಿದ ಸೇವೆಗಾಗಿ ದೇವರು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಮೊದಲನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯದ 2ನೇ ಭಾಗ, ಮೊದಲನೇ ಭಾಗ ಆಯಿತು. 2ನೇ ಭಾಗ 44ರಿಂದ 81 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6.
And their brethren the sons of Merari stood on the left hand, Ethan the son of Kishai, the son of Abdi, the son of Maluch, the son of Hashbiah, the son of Amaziah, the son of Hilkiah, the son of Amzi, the son of Bani, the son of Shamer, the son of Mali, the son of Mushi, the son of Merari, the son of Levi. Their brethren also, the Levites, were appointed unto all manner of service of the tabernacle of the house of God. But Aaron and his sons offered upon the altar of the burnt offering, and on the altar of incense, and were appointed for all the work of the place most holy, and to make an atonement for Israel, according to all that Moses the servant of God had commanded. And these are the sons of Aaron: Eleazar his son, Phinehas his son, Abishua his son, Buki his son, Uzi his son, Zerahiah his son, Merioth his son, Amariah his son, Ahitub his son, Zadok his son, Ahimaaz his son. Now these are their dwelling places throughout their castles in their coasts, of the sons of Aaron, of the families of the Kohathites, for theirs was the lot. And they gave them Hebron in the land of Judah, and the suburbs thereof round about it. But the fields of the city and the villages thereof they gave to Caleb the son of Jephunneh. And to the sons of Aaron they gave the cities of Judah, namely Hebron, the city of refuge, and Libnah with her suburbs, and Jatir, and Eshtemoa with their suburbs, and Hilen with her suburbs, Debir with her suburbs, and Ashan with her suburbs, and Bethshemesh with her suburbs. And out of the tribe of Benjamin, Geba with her suburbs, and Alemeth with her suburbs, and Anathoth with her suburbs. All their cities throughout their families were 13 cities. And unto the sons of Kohath, which were left of the family of that tribe, were cities given out of the half-tribe, namely, out of the half-tribe of Manasseh by lot 10 cities. And to the sons of Gershom throughout their families out of the tribe of Issachar, and out of the tribe of Asher, and out of the tribe of Naphtali, and out of the tribe of Manasseh in Bashan 13 cities. Unto the sons of Merari were given by lot throughout their families out of the tribe of Reuben, and out of the tribe of Gad, and out of the tribe of Zebulun 12 cities. And the children of Israel gave to the Levites these cities with their suburbs, and they gave by lot out of the tribe of the children of Judah, and out of the tribe of the children of Simeon, and out of the tribe of the children of Benjamin these cities, which are called by their names. And the residue of the families of the sons of Kohath had cities of their coast out of the tribe of Ephraim. And they gave unto them of the cities of refuge Shechem and Mount Ephraim with her suburbs. They gave also Gezer with her suburbs, and Jokmeam with her suburbs, and Beth-horon with her suburbs, and Ahijalon with her suburbs, and Gath-rimmon with her suburbs. And out of the half-tribe of Manasseh, Aner with her suburbs, and Bileam with her suburbs, for the family of the remnant of the sons of Kohath. Unto the sons of Gershom were given out of the family of the half-tribe of Manasseh, Golan and Bashan with her suburbs, and Ashtaroth with her suburbs. And out of the tribe of Issachar, Kadesh with her suburbs, Daberoth with her suburbs, and Ramoth with her suburbs, and Anam with her suburbs. And out of the tribe of Asher, Mashal with her suburbs, and Abdon with her suburbs, and Hukok with her suburbs, and Rehob with her suburbs. And out of the tribe of Naphtali, Kadesh and Galilee with her suburbs, Hammon with her suburbs, and Kirjathaim with her suburbs. Unto the rest of the children of Merari were given out of the tribe of Zebulun, Rimmon with her suburbs, Tabor with her suburbs. And on the other side Jordan, by Jericho, on the east side of Jordan, were given them out of the tribe of Reuben, Bezer in the wilderness with her suburbs, and Jazah with her suburbs, Kedemoth also with her suburbs, Mephaath with her suburbs. And out of the tribe of Gad, Ramoth and Gilead with her suburbs, and Mahanaim with her suburbs, and Heshbon with her suburbs, and Jazer with her suburb.